ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬರ್ ಯಾರು ಬೇಕಾದ್ರೂ ಕೂಡ ಆಗ್ಬೋದು. ಇವತ್ತು ನೀವು ನಿಂತ್ಕೊಂಡು ಒಂದು ಒಳ್ಳೆ ಇನ್ಫಾರ್ಮೇಷನ್ನ ಕೊಟ್ಟರೆ ನೀವು ಕೂಡ ಒಂದು ಒಳ್ಳೆ ಯೂಟ್ಯೂಬರ್ ಆಗೋಗ್ತೀರಾ. ಓಕೆ, ಸೊ ಆದರೆ ಯೂಟ್ಯೂಬರ್ ಆಗಬೇಕು, ಜನಗಳಿಗೆ ನೀವು ಹೊಸ್ದಾಗಿ ನೀವು ತಲುಪಬೇಕು ಅಂತಂದರೆ ನೀವು ಜಾಸ್ತಿ ವೀಡಿಯೋಸ್ಗಳನ್ನ ಮಾಡಿರಬೇಕು. ಸೊ ನೀವು ಜಾಸ್ತಿ ವೀಡಿಯೋಸ್ ಮಾಡಿದ್ರಲ್ಲಿ ಯಾವುದೋ ಒಂದು ವೀಡಿಯೋ, ಈಗ ಎಕ್ಸಾಂಪಲ್ 10 ವೀಡಿಯೋ ಮಾಡಿರೋದ್ರಲ್ಲಿ ಯಾವುದೋ ಒಂದು ವೀಡಿಯೋ ಕ್ಲಿಕ್ ಆಗುತ್ತೆ. ಸೊ ಆ ಒಂದು ವೀಡಿಯೋ ಏನಾದರೂ ಕ್ಲಿಕ್ ಆದರೆ 10 ವೀಡಿಯೋದಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ಕ್ಲಿಕ್ ಆದರೆ ಆ ಒಂದು ವೀಡಿಯೋ ಇಟ್ಕೊಂಡು ನೀವು ಇನ್ನೂ ಫೇಮಸ್ ಆಗ್ತಾ ಹೋಗ್ಬೋದು, ಇನ್ನೂ ಜನಗಳಿಗೆ ನೀವು ತಲುಪ್ತಾ ಹೋಗ್ಬೋದು. ಆಟೋಮೆಟಿಕ್ಕಾಗಿ ನೀವು ಕೂಡ ಒಂದು ಒಳ್ಳೆ ಯೂಟ್ಯೂಬರ್ ಆಗಿ ನಿಂತ್ಕೋಬೋದು. ಓಕೆ, ಆ ಒಂದು ಟ್ರಿಕ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಚಾನಲಲ್ಲಿ ತುಂಬ ವೀಡಿಯೋಸ್ಗಳನ್ನ ಮಾಡಿರ್ತೀರ, ಅದರಲ್ಲಿ ಯಾವುದೋ ಒಂದು ವೀಡಿಯೋ ಕ್ಲಿಕ್ ಆಗಿರುತ್ತೆ. ಸೊ ಆ ಒಂದು ವೀಡಿಯೋ ಉಪಯೋಗಿಸ್ಕೊಂಡು ಯಾವ ಥರ ನೀವು ಇನ್ನೂ ಕ್ಲಿಕ್ ಆಗೋದು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋಸ್ ಎಲ್ಲ ದಯವಿಟ್ಟು ಇವಾಗಲೂ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 400 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ನೀವು ತುಂಬ ವೀಡಿಯೋಸ್ಗಳನ್ನ ಹಾಕಿದ್ದೀರಾ ಅಂತಂದರೆ ಅದರಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ಕ್ಲಿಕ್ ಆಗಿರುತ್ತೆ. ಸೊ ಕ್ಲಿಕ್ ಆಯಿತು ಅಂತಂದರೆ ಮುಗೀತು, ಬರೆದಿಟ್ಕೊಬಿಡಿ, ನೀವು ಯೂಟ್ಯೂಬರ್ ಆಗೋದ್ರಿ ಅಂತ ಅರ್ಥ. ಹೆಂಗೆ ಅಂತ ಹೇಳ್ತೀರಾ? ಸೊ ನಾನು ಕೊಡ್ತೀನಿ ಟಿಪ್ಸು. ಇವಾಗ ನೀವೇನು ಮಾಡಬೇಕು ಅಂತಂದರೆ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಇದೆಯಲ್ಲ, ಸೊ ಅದನ್ನು ಯೂಸ್ ಮಾಡ್ತಾ ಇರ್ತೀರಲ್ವಾ, ಸೊ ಅದನ್ನು ಓಪನ್ ಮಾಡ್ಕೋಬೇಕು. ಸೊ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಸಬ್ಸ್ಕ್ರೈಬರ್ಸ್ ಎಲ್ಲ ಬರುತ್ತೆ. ಅಲ್ಲಿ ಕೆಳಗಡೆ ವ್ಯೂ ಮೋರ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಓಕೆ, ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡು ಡಿಸ್ಕವರಿಗೆ ಬರಬೇಕು. ಡಿಸ್ಕವರಿ ಅನ್ನೋ ಆಪ್ಷನ್ ಇದೆ ನೋಡಿ, ಅಲ್ಲಿಗೆ ಬರಬೇಕು. ಅಲ್ಲಿಗೆ ಬಂದರೆ ನಿಮಗೆ ಟಾಪ್ ವೀಡಿಯೋಸ್ ಸಜೆಸ್ಟಿಂಗ್ ಯುವರ್ ಕಾಂಟೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಓಕೆ, ಸೊ ಇದು ಏನಪ್ಪ ಅಂತಂದರೆ ನಿಮ್ಮ ವೀಡಿಯೋಸ್ಗಳನ್ನ ಯಾವೊಂದು ಕಾನ್ಸೆಪ್ಟ್ಗಳು ಸಜೆಸ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಓಕೆ, ಈಗ ನೀವು ನಾನು ಆವಾಗಲೇ ಹೇಳ್ದಂಗೆ 10 ವೀಡಿಯೋದಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ಕ್ಲಿಕ್ ಆಗಿರುತ್ತೆ ಅಂತ ಹೇಳಿದ್ನಲ್ಲ, ಸೊ ಆ ಒಂದು ವೀಡಿಯೋ ನಿಮ್ಮ ಒಂದು ಬೇರೆ ವೀಡಿಯೋಸ್ಗಳನ್ನ ಸಜೆಸ್ಟ್ ಮಾಡ್ತಾ ಇರುತ್ತೆ. ಓಕೆ, ಸೊ ಆವಾಗ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಬಂದು ನೀವು ನೋಡಬೇಕು. ಇವಾಗ ನೀವು ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ನಿಮ್ಮ ಹಳೆ ಟಿ ವಿ ರೇಡಿಯೋಗಳಲ್ಲಿ ಲಕ್ಷ ಬೆಲೆಯ ವಸ್ತು ಇದೆಯಾ? ಇಲ್ಲಿದೆ ಅಸಲಿ ಎತ್ತು, ಓಲ್ಡ್ ಟಿ ವಿ ಆ್ಯಂಡ್ ರೇಡಿಯೋ ರೆಡ್ ಮರ್ಕ್ಯೂರಿ ಅಂತ. ಸೊ ಮೊದಲನೇದು ಈ ಒಂದು ವಿಡಿಯೋ ನನ್ನ ಒಂದು ವಿಡಿಯೋನ ಸಜೆಸ್ಟ್ ಮಾಡ್ತಾ ಇದೆ. ಓಕೆ, ಸೊ ಅದೇ ಥರ ನಿಮ್ಮ ಒಂದು ಚಾನಲನ್ನು ನೋಡಿದ್ರೆ ನಿಮಗೆ ಬೇರೆ ಒಂದು ವಿಡಿಯೋ ಸಜೆಸ್ಟ್ ಮಾಡ್ತಾ ಇರುತ್ತೆ. ಸೊ ಆವಾಗ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಕಾನ್ಸೆಪ್ಟನ್ನ ಎತ್ಕೊಂಡು ಈ ಒಂದು ವಿಷಯದ ಬಗ್ಗೆ ನೀವು ತಿಳ್ಕೊಂಡು ವಿಡಿಯೋ ಮಾಡಿ. ಖಂಡಿತವಾಗಲೂ ಯೂಟ್ಯೂಬರ್ ಆಗೇ ಆಯ್ತೀರ. ಓಕೆ ಸರಿನಾ? ಅದೇ ಇನ್ನು ಎರಡನೇದಕ್ಕೆ ಬಂದರೆ, ಎರಡನೇದು ನನ್ನ ವೀಡಿಯೋನೇ ತೋರಿಸ್ತಾ ಇದೆ, ಟಿಕ್ಕಿಕ್ ಬಗ್ಗೆ ಮಾಡಿದ್ದೆ. ಮೂರನೇದು ನನ್ನ ವೀಡಿಯೋನ ತೋರಿಸ್ತಾ ಇದೆ. ಇಲ್ಲಿ ಜಾಸ್ತಿ ತೋರಿಸಿದಷ್ಟು ನಿಮಗೆ ಒಳ್ಳೆಯದು. ಓಕೆ, ನಿಮ್ಮ ವೀಡಿಯೋಸ್ಗಳು ಬೇಗ ಸಜೆಸ್ಟ್ ಆಗ್ತದೆ ಅಂತ ಅರ್ಥ. ಸೊ ಇನ್ನು ಯಾವುದೋ ಇದು ಇನ್ನೊಂದು ವೀಡಿಯೋ ತೋರಿಸ್ತಾ ಇದೆ ನೋಡಿ, ಓಲ್ಡ್ ಟಿ ವಿ ಆ್ಯಂಡ್ ರೇಡಿಯೋ ಮರ್ಕ್ಯೂರಿ ನ್ಯೂಸ್, ರೆಡ್ ಮರ್ಕ್ಯೂರಿ ನ್ಯೂಸ್, ಓಲ್ಡ್ ಟಿ ವಿ ನ್ಯೂಸ್ ಕನ್ನಡ ಅಂತ ಯಾರೊಬ್ರು ಹಾಕಿದ್ದಾರೆ. ಸೊ ಈ ಒಂದು ವಿಡಿಯೋ ನಮ್ಮ ವೀಡಿಯೋನ ಸಜೆಸ್ಟ್ ಮಾಡ್ತದೆ ಅಂತಂದರೆ ಅವರು ಒಂದು ವೀಡಿಯೋ ಕೆಳಗಡೆ ನನ್ನ ವೀಡಿಯೋ ಸಜೆಸ್ಟ್ ಆಗ್ತದೆ ಅಂತ ಅರ್ಥ. ಓಕೆ, 2% ಸಜೆಸ್ಟ್ ಆಗ್ತಾಯಿದೆ. ಸೊ ಇನ್ನೊಂದು ವೀಡಿಯೋ ನೋಡಿ, ಹೌ ಟು ಕ್ರಿಯೇಟ್ ಅಕೌಂಟ್ ಆನ್ ರೊಪೋಸೋ ಇನ್ ಕನ್ನಡ, ಹೌ ಟು ಯೂಸ್ ರೊಪೋಸೋ ಮೈಟ್ರಿಕ್ಸ್ ಕನ್ನಡ ಅಂತ ಒಬ್ರು ಹಾಕಿದ್ದಾರೆ. ಸೊ ಈ ಒಂದು ವೀಡಿಯೋನು ಕೂಡ ನನ್ನ ವೀಡಿಯೋಸ್ಗಳನ್ನ ಸಜೆಸ್ಟ್ ಮಾಡ್ತದೆ. ಸೊ ನೀವೇನು ಮಾಡಬೇಕು ಅಂತಂದರೆ ಈ ಥರ ಒಂದು ಕಾನ್ಸೆಪ್ಟ್ ಮೇಲೆ, ಈಗ ಯಾವ್ಯಾವ ಕಾನ್ಸೆಪ್ಟ್ ಇಲ್ಲಿ ತೋರಿಸ್ತಾ ಇದೆ ಆ ಕಾನ್ಸೆಪ್ಟ್ ಮೇಲೆ ನೀವು ವೀಡಿಯೋಗಳನ್ನ ಮಾಡಬೇಕು. ಆಯಿತಾ? ಸೊ ಮಾಡಿ ಖಂಡಿತವಾಗ್ಲೂ ನಿಮಗೆ ಕ್ಲಿಕ್ ಆಗುತ್ತೆ. ಸೊ ಆದ್ದರಿಂದ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ತೆಗೆದು ನೀವು ನೋಡ್ತಾ ಇರಬೇಕು, ಅನಾಲಿಟಿಕ್ಸ್ನ ನೀವು ಸರ್ಚ್ ಮಾಡ್ತಾ ಇರಬೇಕು. ಯಾವ ಒಂದು ವಿಡಿಯೋ ನಿಮಗೆ ತುಂಬ ಸರ್ಚ್ ಆಗ್ತಾ ಇದೆ, ಯಾವುದನ್ನು ತುಂಬ ಸರ್ಚ್ ಮಾಡ್ತಾ ಇದ್ದಾರೆ ಜನಗಳು, ಯಾವ ವಿಷಯದ ಬಗ್ಗೆ ಸಿಕ್ಕಾಪಟ್ಟೆ ಸರ್ಚಿಂಗ್ ನಡೀತಾ ಇದೆ ಅನ್ನೋದನ್ನೆಲ್ಲ ನೀವು ನೋಡ್ತಾ ಬಂದರೆ, ಸೊ ಅದ್ರ ಬಗ್ಗೆ ನೀವು ಕಾನ್ಸೆಪ್ಟ್ಗಳ ಬಗ್ಗೆ ನೀವು ವೀಡಿಯೋಗಳನ್ನ ಮಾಡ್ತಾ ಬಂದರೆ ಯಾವ ಯೂಟ್ಯೂಬರ್ ಸಪೋರ್ಟು ಕೂಡ ನಿಮ್ಗೆ ಅವಶ್ಯಕತೆ ಇಲ್ಲ. ಯಾರು ಕೂಡ ನಿಮಗೆ ಕಮ್ಯುನಿಟಿ ಪೋಸ್ಟ್ ಹಾಕಬೇಕಾಗೂ ಇಲ್ಲ. ನೀವೇ ಕಷ್ಟಪಟ್ಟು ನಿಂತ್ಕೋಬೋದು ಯೂಟ್ಯೂಬಲ್ಲಿ. ಆಯಿತಾ? ಸೊ ದಯವಿಟ್ಟು ಈ ಟ್ರಿಕ್ಗಳನ್ನ ಉಪಯೋಗಿಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲ್ ಗ್ರೋ ಆಗುತ್ತೆ. ಓಕೆ, ನಿಮ್ಗೆ ಹಂಗೂ ಇವೆಲ್ಲ ನಿಮ್ಗೆ ಅರ್ಥ ಆಗ್ತಾಯಿಲ್ಲ ಅಂತಂದರೆ ಜಸ್ಟ್ ನಾನು ಮಾಡುವಂಥ ಕಂಟೆಂಟ್ಗಳನ್ನ ನೋಡಿ. ನಿಮ್ಮದು ಟೆಕ್ ಚಾನಲ್ ಆಗಿದ್ದರೆ ನಾನು ಮಾಡುವಂಥ ಕಂಟೆಂಟ್ ನೀವು ಮಾಡಿ. ಯಾರು ಬೇಡ ಅಂದವ್ರು ಯಾರು ನೋಡ್ಬಿಟ್ಟು ಮಾಡಿ. ಓಕೆ, ನಿಮ್ಮ ಒಂದು ವೇ ಆಫ್ ಟಾಕಿಂಗ್ ಸ್ಟೈಲಲ್ಲಿ ನೀವು ಮಾಡಿ. ಓಕೆ, ಕ್ಲಿಕ್ ಆದರೂ ಆಗ್ಬೋದು. ಆಯಿತಾ? ಸೊ ನಿಮ್ಗೆ ಏನು ಮಾಡೋಕ್ಕಾಗಲಿಲ್ಲ ಅಂತಾರೆ ಮಾಡಿ ಅಂತ ಹೇಳ್ತಾ ಇರೋದು. ಓಕೆ, ಸೊ ಈ ಥರ ಎಲ್ಲ ನೀವು ಸರ್ಚ್ ಮಾಡೆಲ್ಲ ನೀವು ನೋಡಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲ್ ಗ್ರೋ ಆಗುತ್ತೆ. ಓಕೆ, ಸೊ ಆದಷ್ಟು ಬೇಗ ಗ್ರೋ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಹೊಸ ಯೂಟ್ಯೂಬರ್ಸ್ ಬನ್ನಿ, ಹೊಸತನ ತನ್ನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ. ಜೈ ಹಿಂದ್. ಮುಂದೆ ಮಾತಾಡೋಣ.